ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷದ ಮೊದಲ ಪ್ರಾದೋಷ ವ್ರತ ಯಾವಾಗ ಜನವರಿ 8 ಅಥವಾ 9ನೇ ತಾರೀಕು ಪೂಜಾ ಸಮಯವನ್ನು ಹಾಗೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಬನ್ನಿ ನೋಡೋಣ. ವರ್ಷದ ಮೊದಲ ಪ್ರಾದೋಷ ವ್ರತವು ಬಹಳ ಮಂಗಳಕರ ಅಂತ ಹೇಳ್ಬೋದು. ಹೊಸ ವರ್ಷದ ಜನವರಿ ತಿಂಗಳಲ್ಲಿ ಮೊದಲ ಪ್ರಾದೋಷ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನ ನಾವು ಭಗವಂತ ಶಿವನಿಗೆ ಅರ್ಪಿಸಲಾಗುತ್ತದೆ. ಇನ್ನು ಈ ದಿನ ನಾವು ಉಪವಾಸವನ್ನು ಇದ್ಬಿಟ್ಟು ಶಿವನನ್ನು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ಮುಂಚೆಯಿಂದನೂ ಹಿಂದೂ ಧರ್ಮದಲ್ಲಿ ನಂಬಿಕೊಂಡು ಬಂದಿದ್ದೇವೆ. ಇನ್ನು ಈ ಬಾರಿ ಪ್ರಾದೋಷ ವ್ರತವು ಮತ್ತೆ ಹಾಗೆ ಮಾಸಿಕ ಶಿವರಾತ್ರಿಯು ಎರಡು ಒಂದೇ ದಿನ ಬಂದಿದೆ. ಹಾಗಾಗಿ ತುಂಬ ಮಂಗಳಕರ ಹಾಗೂ ವಿಶೇಷ ಅಂತ ಹೇಳ್ಬೋದು. ಶಿವನಿಗೆ ಎರಡು ದಿನಗಳಲ್ಲಿ ಉಪವಾಸವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಇವೆರಡೂ ಒಂದೇ ದಿನ ಬಂದಿರೋದ್ರಿಂದ ತುಂಬ ಒಳ್ಳೆಯದು. ನಾವು ಈ ದಿನ ಉಪವಾಸ ಮಾಡೋದ್ರಿಂದ ಶಿವನ ಆಶೀರ್ವಾದವನ್ನು ಪಡೆದು ಇಷ್ಟಾರ್ಥಗಳನ್ನು ಪೂರೈಸ್ಕೋಬಹುದು ಅಂತ ನಂಬಬಹುದು. ಅಲ್ಲದೆ ವರ್ಷದಲ್ಲಿ 24 ಪ್ರಾದೋಷ ವ್ರತಗಳು ಬರುತ್ತವೆ. ಪ್ರಾದೋಷ ವ್ರತವನ್ನು ನಾವು ತಿಂಗಳಿಗೆ 2 ಬಾರಿ ಮಾಡಲಾಗುತ್ತದೆ. ಪ್ರಾದೋಷ ವ್ರತ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ನಾವು ಪ್ರಾದೋಷ ವ್ರತವನ್ನು ಆಚರಣೆ ಆಗ್ತಾ ಹೇಳ್ಬೋದು. ಇನ್ನು ಪ್ರಾದೋಷದ ಈ ಪವಿತ್ರ ದಿನ ನಾವು ಶಿವನಿಗೆ ಉಪವಾಸ ಆಚರಣೆ ಮಾಡೋ ಮೂಲಕ ಆಚರಣೆ ಮಾಡ್ತೇವೆ. ಇನ್ನು ಪ್ರಾದೋಷದ ಉಪವಾಸವನ್ನು ಏಕಾದಶಿ ಆಗಿ 3ನೇ ದಿನ ಅಂದರೆ ತ್ರಯೋದಶಿ ತಿಥಿಯಂದು ನಾವು ಪ್ರಾದೋಷ ವ್ರತವನ್ನು ಆಚರಣೆ ಮಾಡ್ತೇವೆ. ಇನ್ನು ಪ್ರಾದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ತುಂಬ ಒಳ್ಳೆಯದು, ಅಂದರೆ ಗೋಧೂಳಿ ಸಮಯದಲ್ಲಿ. ಇನ್ನು ಸೂರ್ಯಾಸ್ತದ 45 ನಿಮಿಷದ ಮೊದಲು ಹಾಗೂ 45 ನಿಮಿಷಗಳ ನಂತರ ಕಾಲವನ್ನು ನಾವು ಪ್ರಾದೋಷ ಸಮಯ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ನಾವು ಪ್ರಾದೋಷ ವ್ರತವನ್ನು ಮಾಡಬೇಕಾಗುತ್ತೆ. ಇನ್ನು ನಮಗೆ ಸೋಮವಾರ ಏನಾದರೂ ಪ್ರಾದೋಷ ವ್ರತ ಸಂಭವಿಸಿದರೆ ಸೋಮ ಪ್ರಾದೋಷ ವ್ರತ ಅಂತ ಹೇಳಲಾಗುತ್ತದೆ. ಹಾಗೆ ಮಂಗಳವಾರ ಸಂಭವಿಸಿದರೆ ನಮಗೆ ಅದನ್ನು ಭೌಮ ಪ್ರಾದೋಷ ವ್ರತ ಅಂತ ಹೇಳಲಾಗುತ್ತೆ. ಇನ್ನು ಜನವರಿ ತಿಂಗಳಲ್ಲಿ ನಮಗೆ ಮೊದಲನೇದಾಗಿ ಭೌಮ ಪ್ರಾದೋಷ ವ್ರತ ಬಂದಿದೆ. ಇನ್ನು ಈ ಭೌಮ ಪ್ರಾದೋಷ ವ್ರತ ಯಾವಾಗ ತಿಥಿ ಆರಂಭವಾಗುತ್ತದೆ ಹಾಗೂ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಬನ್ನಿ ನೋಡೋಣ. ಇನ್ನು ನಮಗೆ ತ್ರಯೋದಶಿ ತಿಥಿಯು ಜನವರಿ 8ನೇ ತಾರೀಕು 2024 ಅಂದರೆ ಸೋಮವಾರ 11:58 PM ಪ್ರಾರಂಭವಾಗಿ ನಮಗೆ ಜನವರಿ 9 ಮಂಗಳವಾರ 10:24 PM ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ನಾವು ಮಂಗಳವಾರನೇ ಅಂದರೆ ಜನವರಿ 9ನೇ ತಾರೀಕೆ ಭೌಮ ಪ್ರಾದೋಷ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ. ಇನ್ನು ಈ ಪ್ರಾದೋಷ ಪೂಜಾ ಸಮಯವನ್ನು ನೋಡೋದಾದರೆ ನಮಗೆ ಮಂಗಳವಾರ ಸಂಜೆ 5:24 PM ರಿಂದ 8 PM ಸಮಯ ಇರುತ್ತದೆ. ಈ ಸಮಯದಲ್ಲಿ ನಾವು ಶಿವನನ್ನು ಪೂಜೆ ಮಾಡಬೇಕಾಗುತ್ತದೆ. ಅಲ್ಲದೆ ವಿಶೇಷವಾಗಿ ಅಭಿಷೇಕಗಳನ್ನು ಮತ್ತು ಬಿಲ್ವಾರ್ಚನೆಗಳನ್ನು ಮಾಡಬಹುದು ಈ ಸಮಯದಲ್ಲಿ. ಇನ್ನು ಪೂಜಾ ಸಮಯ ಮತ್ತು ತಿಥಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ, ಬನ್ನಿ ನೋಡೋಣ. ಇನ್ನು ಗೋಧೂಳಿ ಸಮಯದಲ್ಲಿ ಹೇಳಿರೋ ಟೈಮಿಂಗ್ಸಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಈ ಸಮಯದಲ್ಲಿ ನಾವು ಶಿವನಿಗೆ ವಿಶೇಷವಾಗಿ ಬಿಲ್ವಾರ ಪತ್ರ ಇಷ್ಟ ಆಗಿರೋದ್ರಿಂದ ಬಿಲ್ವಾರ್ಚನೆ ಇಲ್ಲ ತುಂಬೆ ಹೂವಿಂದ ಅರ್ಚನೆ ಇಲ್ಲ ಅಂದರೆ ಪಂಚಾಮೃತಗಳ ಅಭಿಷೇಕ ಕೂಡ ಮಾಡಿದರೂ ತುಂಬ ಒಳ್ಳೆಯದು. ಹಾಗೆ ಪ್ರಾದೋಷ ವ್ರತ ಕಥೆಯನ್ನು ಹೇಳಿದರೂ ಒಳ್ಳೆಯದು. ಇನ್ನು ಈ ದಿನ ನಾವು ಸಂಜೆ ಹೊಸ್ತಿಲಿಗೆ ವಿಶೇಷವಾಗಿ ಪೂಜೆ ಮಾಡಿ ಹಾಗೆ ಮನೆಯ ಮಂದಿರದಲ್ಲಿ ಪೂಜೆ ಮಾಡಿಬಿಟ್ಟು ಶಿವನಿಗೆ ಹಣ್ಣುಗಳ ನೈವೇದ್ಯಗಳನ್ನು ಇಡುವುದರ ಮೂಲಕ ಓಂ ನಮಃ ಶಿವಾಯ ಅನ್ನೋ ಮಂತ್ರಗಳಂತ ಹೇಳ್ಕೊತ ಕೂಡ ಪೂಜೆ ಮಾಡ್ಬೋದು. ಇಲ್ಲ ಶಿವನ ಶ್ಲೋಕಗಳನ್ನು ಕೂಡ ಹೇಳ್ತಾ ಪೂಜೆ ಮಾಡ್ಬೋದು. ಒಟ್ಟಿನಲ್ಲಿ ಶಿವನಿಗೆ ಇಷ್ಟವಾದ ಬಿಲ್ವಾರ್ಚನೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಅಭಿಷೇಕ ಮತ್ತು ನೈವೇದ್ಯಗಳನ್ನು ಮಾಡಿ ಆದಮೇಲೆ ನಾವು ದೀಪವನ್ನು ಹಚ್ಚಿ ಪೂಜೆ ಮಾಡಿಬಿಟ್ಟು ಕೊನೆಯದಾಗಿ ಆರತಿ ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ. ಈ ರೀತಿಯಾಗಿ ನಾವು ಪ್ರಾದೋಷ ವ್ರತವನ್ನು ಆಚರಣೆ ಮಾಡಬೇಕು. ಮುಖ್ಯವಾಗಿ ನಾವು ಈ ದಿನ ಉಪವಾಸವನ್ನು ಇರಬೇಕಾಗುತ್ತೆ. ಇದರಿಂದ ನಮ್ಮ ಎಲ್ಲ ರೀತಿಯ ದುಃಖಗಳು ನಿವಾರಣೆಯಾಗಿ ನಮಗೆ ನಮ್ಮ ಇಷ್ಟಾರ್ಥಗಳು ಕರುಣೆ ಆಗುತ್ತದೆ. ಅಂದರೆ ತಿಂಗಳಿಗೆ 2 ಬಾರಿ ಈ ವ್ರತಗಳು ಬರೋದ್ರಿಂದ ನಾವು ಆಚರಿಸಿದರೆ ತುಂಬ ಒಳ್ಳೆಯದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಯಾವಾಗ ಬಂದಿದೆ ಜನವರಿ ತಿಂಗಳಲ್ಲಿ ಮೊದಲ ಪ್ರಾದೋಷ ವ್ರತ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.